ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮದು ಕನ್ಯಾಕುಮಾರಿಲಿ 2ನೇ ದಿನ ಸೈಟ್ ಸೀಯಿಂಗ್ ಹೋಗ್ತಾ ಇದ್ದೀವಿ. ಬೆಳಗ್ಗೆ 9 ಗಂಟೆಗೆ ಇದು TTL ಹೊರಟಿದ್ದೀವಿ. ಇದು ನಾವು ಹೋಟ್ಲಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ಪರ್ ಸೀಟು 200 ರೂಪಾಯಿ. ನಾವು ಬರೀ ಹಾಫ್ ಡೇ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 9 ಗಂಟೆಗೆ ಬಿಟ್ಟು ಒಂದು 5 ಪ್ಲೇಸ್ ತೋರಿಸ್ಕೊಂಡು 1:30-2 ಗಂಟೆ ಅಷ್ಟರಲ್ಲಿ ವಾಪಸ್ ಬರ್ತಾರಂತೆ. ನಮ್ಮದು 4 ಗಂಟೆದು ಬೆಂಗಳೂರಿಗೆ ವಾಪಸ್ ಬಸ್ ಇದೆ. ಹಾಗಾಗಿ ಬರೀ ಬೆಳಗ್ಗೆದು ಮಾತ್ರ ಬುಕ್ ಮಾಡಿದ್ದೀವಿ. ಇದು ಸಂಜೆ ತನಕ ಟ್ರಿಪ್ ಇರುತ್ತೆ. ಇನ್ನೊಂದು 5-6 ಜಾಸ್ತಿ ಪ್ಲೇಸ್ ತೋರಿಸ್ತಾರೆ. ಬನ್ನಿ ನೋಡ್ಕೊಂಬರೋಣ. ನೋಡಿ, ಅದು ಕನ್ಯಾಕುಮಾರಿ ಇದು ಪೊಲೀಸ್ ಸ್ಟೇಷನ್ನು ಎದುರುಗಡೆಯಿಂದ ಅದು TT ಹೊರಟಿದ್ದು. ಇವಾಗ ಮೊದಲಿಗೆ ನಮಗೆ ಇದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ವ್ಯಾಕ್ಸ್ ಮ್ಯೂಸಿಯಂ ಇದೆಯಂತೆ. ಮತ್ತು ಒಂದು ಪಕ್ಕದಲ್ಲೇ ಒಂದು ಗುಹಾಂತೇಶ್ವರ ದೇವಸ್ಥಾನ ಇದೆ. 1000 ವರ್ಷದ್ದು ಹಳೆಯ ದೇವಸ್ಥಾನ. ಈಗ ಮೊದಲು ಅದಕ್ಕೆ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟು ಭಾರತ್ ಮಾತಾ ಮಂದಿರ ಅಂತ ಒಂದಿದೆ. ಆಮೇಲೆ ಇನ್ನು ಒಂದು ವೆಂಕಟೇಶ್ವರ ದೇವಸ್ಥಾನ, ಇನ್ನೊಂದು ಸುಚೀಂದ್ರಮಲ್ಲಿರೋ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನ, ಒಂದು ಸಾಯಿಬಾಬಾ ಟೆಂಪಲ್ಲು, ಅಷ್ಟು ತೋರಿಸ್ಕೊಂಡು ಬರ್ತಾರೆ. ಬನ್ನಿ, ಈ ವಿಡಿಯೋದಲ್ಲಿ ವ್ಯಾಕ್ಸ್ ಮ್ಯೂಸಿಯಮ್ಮು ಮತ್ತು ಗುಹಾಂತೇಶ್ವರ ದೇವಸ್ಥಾನ ನೋಡೋಣ. ಇದು ಕನ್ಯಾಕುಮಾರಿ. ರೈಲ್ವೆ ಸ್ಟೇಷನ್ ದಾರಿ ಅಂತ ಹಾಕಿದ್ದಾರೆ ನೋಡಿ. ಇಲ್ಲೇ ಸ್ಟಾರ್ಟಿಂಗಲ್ಲಿ ಮೇಲೆ ವ್ಯಾಕ್ಸ್ ಮ್ಯೂಸಿಯಂ ಅಂತ ಕಾಣ್ತಿದೆಯಲ್ಲ, ಇಲ್ಲೇ ಬರುತ್ತೆ. ಇಲ್ಲಿ ಟಿಕೆಟ್ ಇದೆ, 120 ರೂಪಾಯಿ ತಗೊತಾರೆ ಒಬ್ರಿಗೆ. ನೋಡಿ, ಇಲ್ಲಿಂದ ಎಂಟ್ರಿ ಟಿಕೆಟ್ ತೊಗೊಂಡಿದ್ದೀವಿ. ಒಬ್ರಿಗೆ 120 ಆಯಿತು. ನೋಡಿ, ಇಲ್ಲಿ ಸ್ಟಾರ್ಟಿಂಗೇ ಇಲ್ಲಿ ಸುಬ್ಬಲಕ್ಷ್ಮಿದು ಸ್ಟ್ಯಾಚ್ಯು ವ್ಯಾಕ್ಸ್. ಅದು ಜಾನಿ ಡೆಪ್ಪಿಂದ ಒಂದು ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಅದು ವಿಜಯ್ ಮತ್ತು ಅಮಿತಾಬ್ ಬಚ್ಚನ್ದು ಎಲ್ಲ ಲೈಫ್ ಸೈಜು ಸ್ಟ್ಯಾಚ್ಯೂಗಳು. ಅದು ಮದರ್ ತೆರೇಸಾದು, ಅದು ಪೋಪು. ಇಲ್ಲಿ ಬ್ಯಾಟ್ಮ್ಯಾನು, ಬ್ರೂಸ್ ವಿಲ್ಲಿಸ್ಸು, ಮತ್ತು ಪಕ್ಕದಲ್ಲಿ ಅರ್ನಾಲ್ಡು ಟರ್ಮಿನೇಟ್ರಲ್ಲಿ ಇತ್ತಲ್ಲ ಆ ಗೆಟಪ್ದು. ಇಲ್ಲೆಲ್ಲ ವರ್ಲ್ಡ್ ಲೀಡರ್ಸು. ಇದು ಅಮೆರಿಕಾ ಪ್ರೆಸಿಡೆಂಟು ಒಬಾಮದು, ಮನಮೋಹನ್ ಸಿಂಗು, ಜವಾಹರ್ಲಾಲ್ ನೆಹರು, ಇಲ್ಲಿ ಮೋದಿದು, ಅಬ್ದುಲ್ ಕಲಾಮು ಎಲ್ಲ ನೋಡಿ. ಎಲ್ಲ ಬಂದು ಫೋಟೋ ತಗೊಂಡು ಹೋಗ್ಬೋದು. ಅವ್ರ ಪಕ್ಕದಲ್ಲೇ ನಿಂತ್ಕೊಂಡು ಫೋಟೋ ತಗೊಂಡ್ಬಂದ್ವಿ ಅಂತ ಹೇಳಕ್ಕೆ. ನೋಡಿ, ಇಲ್ಲಿ ಮುಂದೆ ಬಂದರೆ ಇದು ಅಲ್ಲು ಅರ್ಜುನ್, ಆ ಕಡೆ ಮೈಕಲ್ ಜಾಕ್ಸನ್ನು, ಇಲ್ಲಿ ಶಾರುಖ್ ಖಾನ್ದು, ಮತ್ತು ಇದು ರಶ್ಮಿಕಾ ಮಂದನ. ಇದು ಫುಟ್ಬಾಲು ಮೆಸ್ಸಿದು.
ಇದು ರವೀಂದ್ರನಾಥ್ ಟ್ಯಾಗೂರು, ಈ ಕಡೆ ಐನ್ಸ್ಟೀನು, ಮತ್ತು ಅಲ್ಲಿ ಮುಂದೆ ಗಾಂಧೀಜಿ. ಇಲ್ಲಿ ನೋಡಿ ಚಾರ್ಲಿ ಚಾಂಪ್ಲಿನ್ ಒಂದು ಇದೆ, ಆ ಕಡೆ ವಿರಾಟ್ ಕೊಹ್ಲಿ ಇದು. ಇಲ್ಲಿ ಏನೋ 3D ವಿಡಿಯೋ ತೆಗಿತಾರಂತೆ, ಅದಕ್ಕೊಂದು ₹100. ಇಲ್ಲಿ 3D ಆರ್ಟ್ ಗ್ಯಾಲರಿ ಎಲ್ಲ 3D ಫೋಟೋಗಳಿದ್ದಾವೆ. ಇಲ್ಲಿ ಅವ್ರು ಹೇಳ್ತಾರೆ ಆ ಒಂದೊಂದು ಪ್ಲೇಸಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡ್ರೆ ಫುಲ್ಲು 3D ಫೋಟೋ ಬರುತ್ತೆ. ನೋಡಿ ಅಲ್ಲಿ ಆನೆ ಸೊಂಡ್ಲಿಂದ ನೀರು ಇತ್ತಿರೋದು, ಆ ಪೊಸಿಷನಲ್ಲಿ ನಿಂತ್ಕೊಂಡು ನಾವು ಫೋಟೋ ತೆಗೆದ್ರೆ ರಿಯಲ್ ಆನೆ ನಮ್ಮ ಮೇಲೆ ನೀರು ಹಾಕ್ತಿದೆ ಅನ್ನೋಂಗೆ ಕಾಣುತ್ತೆ. ಇದು ಅಲ್ಲಿ ಪಕ್ಷಿ ಹಾರೋ ಥರ, ನಮಗೆ 2 ರೆಕ್ಕೆ ಬಂದಿರೋ ಥರ ಕಾಣುತ್ತೆ. ಎಲ್ಲ ನೋಡಿ ಅದು ಚಿಂಪಾಂಜಿದು, ಇಲ್ಲಿ ನೋಡಿ ಅಲ್ಲಿ ಹುಲಿದು, ಆ ಕಡೆ ಜಿಂಕೆ ಎಲ್ಲ ಕಾಡೊಳಗೆ ಫೋಟೋ ತೆಗ್ಸ್ಕೊಂಡು ಬಂದಂಗೆ ಚೆನ್ನಾಗಿದೆ ಇದೊಂದು. ಅದೇ ಅಲ್ಲಿ ಫೋಟೋ ತೆಗಿಯುವಾಗ ಅವರೇ ಗೈಡ್ ಮಾಡ್ತಾರೆ, ಅಲ್ಲಿ ನಿಂತ್ಕೊಳ್ಳಿ ಇಲ್ಲಿ ತಗೊಳ್ಳಿ ಅಂತ. ಇದು ಕ್ರಿಸ್ಮಸ್ ಟೈಮಲ್ಲ ಸಂತಾ ಕ್ಲಾಸ್ ತಂದು ಹಾಕಿದ್ದಾರೆ, ಅದು ವ್ಯಾಕ್ಸಿನ್ದೆಲ್ಲ ಎಷ್ಟೊಂದು ಗೊಂಬೆ ಮಾಡಿ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಒಟ್ಟು 3 TTಯಲ್ಲಿ ಜನ ಬಂದವ್ರು. ನೋಡಿ ಈ ಕನ್ಯಾಕುಮಾರಿಗೆ ಬಂದರೆ ನೀವು ಹೋಟ್ಲಲ್ಲೇ ಕೇಳ್ಬಿಡಿ, ಸೈಟ್ ಸೀಯಿಂಗ್ ಇರ್ತವೆ. ನಾವು ಹುಡ್ಕೊಂಡು ಹೋಗೋಕ್ಕಿಂತ ಇಲ್ಲಿ ಪರ್ ಸೀಟ್ ಏನೊಂದು 200-300 ತೊಗೊತಾರೆ. ನೋಡಿ ವ್ಯಾಕ್ಸ್ ಮ್ಯೂಸಿಯಂ ಮುಗಿಸ್ಕೊಂಡು ನಾವು ಪಕ್ಕದಲ್ಲೇ ಕಳಿಸ್ತೀವಿ. ಇಲ್ಲೇ ಪಕ್ಕದಲ್ಲೇ 1000 ವರ್ಷ ಹಳೆ ದೇವಸ್ಥಾನ ಇದಂತೆ, ಗುಹಾಂತೇಶ್ವರ ದೇವಸ್ಥಾನ. ಲೈಟಾಗಿ ಮಳೆ ಬಂದಿತ್ತು ಇವತ್ತು, ಆಗೆಲ್ಲ ನೀರಾಗಿದೆ, ಇವಾಗ ಬಿಟ್ಟಿದೆ. ಬೆಳಗ್ಗೆನೇ ಮೋಡ ಇತ್ತು, ಹಾಗಾಗಿ ನಮಗೆ ಬೆಳಗ್ಗೆ ಸನ್ರೈಸು ಸ್ಪಾಟಿಗೆ ಹೋಗಿದ್ವಿ, ಏನು ಕಾಣಲೇ ಇಲ್ಲ, ಮೋಡ ಇತ್ತಲ್ಲ, ಹಾಗಾಗಿ ಸನ್ರೈಸ್ ಕಾಣಲಿಲ್ಲ. ಅದು ಮುಗಿಸ್ಕೊಂಡು ಹೋಟ್ಲಿಗೆ ಬಂದು ಚೆಕ್ಔಟ್ ಮಾಡ್ಕೊಂಡು ಇದು ಸೈಟ್ ಸೀಯಿಂಗಿಗೆ TT ಎತ್ತಿದ್ದೀವಿ. ಇದೇ ದೇವಸ್ಥಾನ ಗುಹಾಂತೇಶ್ವರ ದೇವಸ್ಥಾನ ಅಂತ, 1000 ವರ್ಷ ಹಳೇದು. ಮೋಸ್ಟ್ಲಿ ಎಲ್ಲ ಚೋಳರ ಕಾಲದಲ್ಲಿ ಕಟ್ಸಿರ್ಬೇಕಿದೆ. ಇದು ಆರ್ಚ್ ಎಲ್ಲ ಈಗ ರಿನೋವೇಟ್ ಮಾಡಿರಂಗಿದ್ದಾರೆ. ಇದೆ ದೇವಸ್ಥಾನ, ಇಲ್ಲಿ ಸ್ಟಾರ್ಟಿಂಗೇ ಒಂದು ನಂದಿ ಇದೆ. ಇದು ಇಲ್ಲಿ ಹೊರಗಿರೋದೆಲ್ಲ ಆಮೇಲೆ ಮಾಡಿರೋದು ಅನ್ಸುತ್ತೆ, ಇದು ಮೈನ್ ದೇವಸ್ಥಾನ. ಇದೆ ನೋಡಿ, ಇದು ಗುಹಾಂತೇಶ್ವರ ದೇವಸ್ಥಾನ. ಇಲ್ಲೂ ಒಂದು ನಂದಿ ಇದೆ, ಎದುರುಗಡೆ ಶಿವ.
ಕಡೆ ಗಣಪತಿ. ಒಟ್ಟಲ್ಲಿ ಒಳಗೆ ದೊಡ್ಡ ಶಿವಲಿಂಗ ಇದೆ, ಫೋಟೋಗ್ರಫಿ ಇಲ್ಲ ಅಂದರು. ಆಗಾಗ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ಪಾರ್ಟ್ ಎಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕ್ತೀನಿ. ವಿಡಿಯೋ ನೋಡಿದ್ದು ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ.